ನೀವು ಪ್ರಾಪರ್ ಆಗಿ ಇದಕ್ಕೆ ರಿಪ್ಲೈ ಮಾಡಬೇಕು. ಈ ತರ ನಾವು ಗೊತ್ತಿಲ್ಲದೆ ಮಾತಾಡಿದ್ದೇವೆ, ಇಲ್ಲ ವಿಚಾರ ಇಲ್ಲದೆ ಮಾತಾಡಿದ್ದೇವೆ ಅಂತ ತಾವೇ ಒಂದು ಅದಕ್ಕೆ ರಿಪ್ಲೈ ಮಾಡಿ. ಹಂಗ್ ಮಾಡಿಲ್ಲ ಅಂದ್ರೂ ಕೂಡ ನಾವು ಹೇಳ್ತೀವಿ ಅದು ಕಂಟಿನ್ಯೂ ಇಲ್ಲ, ನೀವು ನಮ್ಮ ಮೇಲೆ ಪ್ರಚಾರ ಅಪಪ್ರಚಾರಗಳು ಯಾರಾದ್ರೂ ಮಾಡೋದಾದ್ರೆ ನಾವು ಡೆಫಿನೆಟ್ ಆಗಿ ಲೀಗಲ್ ಆಕ್ಷನ್ ಆಗಲಿ ಹೋಗ್ತೀವಿ. ಅದರಲ್ಲಿ ಏನು ಸೆಕೆಂಡ್ ಥಾಟ್ ಇಲ್ಲ ಅಂತ ಕೂಡ. KGF ಯುನೈಟೆಡ್ ಫ್ರಂಟ್ ಕನ್ನಡ ವಿರೋಧಿ ಚಟುವಟಿಕೆಗಳಲ್ಲಿ ಯಾವತ್ತೂ ಕೂಡ ಹೋಗಲ್ಲ. ಅದರಿಂದ ಸೇವ್ KGF ಯುನೈಟೆಡ್ ಫ್ರಂಟ್ ಕನ್ನಡ ವಿರೋಧಿ ಚಟುವಟಿಕೆಗಳಲ್ಲಿ ಯಾವತ್ತೂ ಕೂಡ ಹೋಗಲ್ಲ. ನಾವು ಪ್ರೆಸ್ ಮೀಟ್ ಕರೆದ ಉದ್ದೇಶ ಇನ್ನೊಂದು ಇದೆ. ಇವತ್ತಿನ ವಿಜಯವಾಣಿ, ನಿನ್ನೆ ಕೋಲಾರ ಪೇಪರ್, ಲೋಕಲ್ ಪೇಪರ್ಸ್ಗಳಲ್ಲೆಲ್ಲ ಸೇವ್ KGF ಕಮಿಟಿ ಕನ್ನಡ ಪರ ವಿರೋಧಿ ಚಟುವಟಿಕೆಗಳನ್ನ KGF ನಲ್ಲಿ ಮಾಡ್ತಾ ಇದ್ದಾರೆ. ಆ ಥರ ಏನಾದರೂ ಮುಂದುವರಿಸಿದರೆ ನಾವು ಉಗ್ರ ಹೋರಾಟ ಮಾಡುತ್ತೇವೆ ಅಂತ ಸುದ್ದಿಗಳನ್ನು ನಾನು ಓದಿದೆ. ಇದನ್ನು ನಾವು ಎರಡು ಮಟ್ಟದಲ್ಲಿ ನಾನು ತೀರ್ಮಾನ ಮಾಡಿದೆ. ಒಂದು, ಯಾವುದೇ ಆಧಾರಗಳಿಲ್ಲ, ಪೇಪರಲ್ಲಿ ಹಾಕಿದ್ದಾರೆ, ಯಾವ ಆಧಾರದ ಮೇಲೆ ಹಾಕಿದ್ರು, ಯಾವುದು ಬೇಸ್ ಇಲ್ಲ. ಸರಿ, ಲೀಗಲ್ ಆಗಿ ನಾವು ಇಮಿಡಿಯೇಟ್ ಆಗಿ ಅವ್ರಿಗೆ ಏನಾದರೂ ಮಾಡೋಣ ಅಂದಾಗ ಮಾಧ್ಯಮದವರು ಬಂದಾಗ ನಾವು ಮಾಧ್ಯಮದಲ್ಲೇ ಅವರಿಗೆ ಒಂದು ಎಕ್ಸ್ಪ್ಲನೇಷನ್ ನಾವು ಕೊಡಬೇಕಾಗತ್ತೆ, ಕೊಡೋಣ, ಆಮೇಲೆ ನೋಡೋಣ ಅಂತ ನಾವು ಇದನ್ನು ನಾನು ಕರೆದಿದ್ದೇನೆ. ನಿಮಗೆಲ್ಲರೂ ಗೊತ್ತಿದೆ, ನಾವು ಸೇವ್ KGF ಒಂದು ಸ್ಟಾರ್ಟ್ ಮಾಡಿ ಕಳೆದ ವರ್ಷ ಡಿಸೆಂಬರ್ 14, 2025 ಇದನ್ನು ಮಾಡಿದ್ದೇವೆ. ಇದರ ಉದ್ದೇಶ ಇಷ್ಟೇ. ಇದರಲ್ಲಿರೋರೆಲ್ಲ ನೋಡಿದರೆ ಹಲವರು ಪಕ್ಷಗಳಿರ್ತಾರೆ. ನಾನು ಒಂದು ಪಕ್ಷದಲ್ಲಿ ಇರ್ತೀನಿ, ಇವರು JDS ಅಲ್ಲಿ ಇರ್ತಾರೆ, RPI ಅಲ್ಲಿ ಇರ್ತಾರೆ, ಅಂಬೇಡ್ಕರ್ ಅಕಾಡೆಮಿಯಲ್ಲಿ ಇದ್ದಾರೆ, ADMK ನಲ್ಲಿದ್ದಾರೆ, DMK ನವರು ಇದ್ದಾರೆ, ಕಾಂಗ್ರೆಸ್ ಅಲ್ಲಿ ಸಪೋರ್ಟರ್ಸ್ ಕೂಡ ಇಲ್ಲಿದ್ದಾರೆ, CPI ನವರು ಇದ್ದಾರೆ, CPM ನವರು, ಈ ತರ ನಾವು ಎಲ್ಲರನ್ನ ಸೇರಿಸಿ ಇವಾಗ KGF ಇದ್ದಂತ ಕಾಲಗಳು ಹೆಂಗಿತ್ತು ಅಂತ ನೋಡಿದರೆ, ಮೈನ್ಸ್ ಮುಚ್ಚಿದ ಮೇಲೆ ವಾತಾವರಣ ಎಲ್ಲ ನೋಡಿದರೆ ಎಲ್ಲಾ ಕಳ್ಕೊಂಡು ಹೋಗಿದೆ, ಇನ್ನೂ ಕಳ್ಕೊಳ್ಳೋದು ಪರಿಸ್ಥಿತಿಯಲ್ಲಿ ನಡೀತಾ ಇದೆ. ಆಲ್ಟರ್ನೇಟ್ ಏನು ಬಂದಿಲ್ಲ. ಸೊ ಆಲ್ಟರ್ನೇಟ್ ಬಂದಿಲ್ಲ ಅನ್ನುವಾಗ ಏನ್ ಮಾಡಬೇಕು ಅಂತ ಹೇಳಿ ಆಡಳಿತದಲ್ಲಿ MLAಗಳು ಬರ್ತಾರೆ, ಇಲ್ಲ MP ಬರ್ತಾರೆ, ಯಾರೋ ಬರ್ತಾರೆ, ಆದರೆ ಸರಿಯಾದ ರೀತಿಯಲ್ಲಿ ನಮ್ಮ ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತ ರೀತಿಯಲ್ಲಿ ಇಲ್ಲ ಅಂತ ಹೇಳಿ ಈ ಸೇವ್ ಯುನೈಟೆಡ್ ಫ್ರಂಟ್ ಅನ್ನ ನಾವು ಮಾಡಿದ್ದೇವೆ. ತಾವು ನೋಡಬಹುದು, ಈ ವಿಚಾರ ಒಂದೊಂದಾಗಿ ನಾವು ತಗೊಂಡಾಗ ಬೆಮೆಲ್ ಕಾಂಟ್ರಾಕ್ಟ್ ವರ್ಕರ್ಸ್ ಇರಲಿ, ಆ ವಿಚಾರವನ್ನ ನಾವು ಪ್ರಸ್ತಾಪ ಮಾಡಿದ್ದೇವೆ. BGML ಕಾರ್ಮಿಕರ ವಿಚಾರದಲ್ಲಿ ಅವರಿಗೆ ಇವಾಗ 1 lakh ಸಹಿಗಳನ್ನ ಮಾಡಲು ನಾವು ಸೇರೋಣ ಅಂತ ನಾವು ಕನ್ನಡದಲ್ಲೇ ಇದನ್ನ ಎಲ್ಲಾ ಡಿಮಾಂಡ್ಸ್ ಅನ್ನು ಕೂಡ ನಾವು ಮಾಡಿದ್ದೇವೆ. 3 languages ಅಲ್ಲಿ ಇವತ್ತು ನಾವು ಇಂಗ್ಲಿಷ್ ಅಲ್ಲಿ ಮಾಡಿದ್ದೇವೆ, ಇನ್ನೊಂದು ತಮಿಳಲ್ಲಿ ಕೂಡ ನಾವು ಮಾಡಿದ್ದೇವೆ. ಇದರಲ್ಲಿ ಯಾವುದೇ ಜಾತಿಗೆ ಸಂಬಂಧಪಟ್ಟ ಸಂಘ ಅಲ್ಲ ಇದು, ಯಾವುದೇ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟ ಸಂಘ ಅಲ್ಲ ಕೂಡ ಇಲ್ಲ ಇದು. ಸೊ ಇದರಲ್ಲಿ ಎಲ್ಲರೂ ಇದ್ದಾರೆ, ಇಸ್ಲಾಮಿಯರಿದ್ದಾರೆ, ಕನ್ನಡಿಗರಿದ್ದಾರೆ, ತೆಲುಗು ಸ್ಪೀಕ್ ಮಾಡೋರು ಇದ್ದಾರೆ, ತಮಿಳ್ನವ್ರು ಇದ್ದಾರೆ, ಸೊ ಜೈನ್ಸ್ ಎಲ್ಲಾ ಕಡೆನೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವಾಗ 1 lakh ಸಿಗ್ನೇಚರ್ ನಾವು ಮಾಡುವಾಗ ಪ್ರೆಸ್ನವರು ತಾವೇ ಕೂಡ ಇದರಲ್ಲಿ ಭಾಗವಹಿಸಿ ನಮ್ಮ ಡಿಮಾಂಡ್ಸ್ ಅನ್ಗೆ ಸಪೋರ್ಟ್ ಆಗಿ ಸಿಗ್ನೇಚರ್ಸ್ ಮಾಡ್ತಾ ಇದ್ದೀರಿ. ಇದು ಒಂದ್ ಕಡೆ ಹೋಗ್ತಾ ಇದೆ. ಅದು ಡೈಲಿ ಟ್ರಾವೆಲರ್ ಇಶ್ಯೂ ಬರ್ಬೋದು. ಈ ಮುನ್ಸಿಪಾಲಿಟಿ ಅವ್ಯವಹಾರಗಳು ಏನೇನಿದೆ, ಈ ಬೀಪ್ ಮಾರ್ಕೆಟ್ ಇಶ್ಯೂ ಬಂದಾಗ ನಾವು ಹೋಗಿ ನಿಂತೀವಿ. MG ಮಾರ್ಕೆಟ್ ಅನ್ನ ಅಲ್ಲಿ ಫುಲ್ ಮಾರ್ಕೆಟ್ ನ ಹೊಡೆಯುವಾಗ ಅದಕ್ಕೆ ವಿರೋಧವಾಗಿ ಏನ್ ಅನ್ಯಾಯ ಮಾಡ್ತಾ ಇದ್ರಿ ಅನ್ನೋ ಘೋಷಣೆಯನ್ನು ಕೂಡ ನಾವು ಮಾಡಿದ್ದೇವೆ. ಈ ಜಿಮ್ಖಾನಾ ಗ್ರೌಂಡ್, ಡಾಕ್ಟರ್ BR ಅಂಬೇಡ್ಕರ್ ಸ್ಟೇಡಿಯಂ ಅನ್ನ ಎಲ್ಲರೂ ಪ್ರಶ್ನವ್ರು ಕೇಳಿದಿರಿ, ನಾವು ಕೂಡ ಅದನ್ನ ಕೇಳಿದ್ರಿ. ಅದಕ್ಕೆ ಮೇಲೆ ಅವರು ಇದನ್ನ ಮಾಡ್ತಾ ಇದ್ದಾರೆ. ನಮ್ಮ ಕಂಪನಿ ಹಾಸ್ಪಿಟಲ್, BGML ಹಾಸ್ಪಿಟಲ್ ನ ಒಂದು ಮಲ್ಟಿಸ್ಪೆಷಾಲಿಟಿ ಮಾಡ್ಬೇಕಂತ ಈ ಜನರಲ್ ಹಾಸ್ಪಿಟಲ್ ವಿಚಾರದಲ್ಲಿ. ಸೊ ಈ ತರ ಇವಾಗ ಕುಡಿಯೋದಕ್ಕೆ ನೀರಿಲ್ಲ ಈ ಊರಲ್ಲಿ. ಇನ್ನೂ ನಾವು ಟ್ಯಾಂಕರ್ ವಾಟರ್ನ ನಂಬುತ್ತಾ ಇದೀವಿ, ಬೋರ್ ವಾಟರ್ನ ನಂಬ್ತಾ ಇದೀವಿ. KGF ವಾಟರ್ ವರ್ಕ್ಸ್ ಬೋರ್ಡ್ ಇದೆ, ಇಲ್ಲಿಂದ ಕ್ರೋರ್ಸ್ ಆಫ್ ರುಪೀಸ್ ಅಮೃತ್ ಸಿಟಿ ಸ್ಕೀಮ್ ಅಲ್ಲಿ ಪೈಪ್ಗಳು ಹಾಕಿದ್ದಾರೆ. ಬೇತಮಂಗಲ ಕೆರೆಯಲ್ಲಿ ನೀರು ತುಂಬಿ ಹೋಗಿದೆ. ಆದ್ರೆ ನಾನು KGF ಅಂತ ಬಂದಾಗ KGF ಕಾನ್ಸ್ಟಿಟ್ಯೂನ್ಸಿ, ಇದರಲ್ಲಿ ಎಲ್ಲಾ ಜಾತಿ, ಎಲ್ಲಾ ಮತ, ಎಲ್ಲಾ ಇರೋರಿಗೆ ಸೇರಿ ನಾವು ಆ ವಿಚಾರಗಳನ್ನ ಮಾಡಿದೀವಿ. ಇವಾಗ ಬೇತ್ಮಂಗ್ಲ ಕೆರೆ ನೀರು ಕೇಳ್ತಾ ಇದೀವಿ, ಇದು ಕನ್ನಡ ವಿರೋಧ ಹೋರಾಟನ? KGFಗೆ ಒಂದು ಕಾರ್ಖಾನೆ ತನ್ನಿ ಅಂತ ನಾವು ಘೋಷಣೆ ಮಾಡ್ತಾ ಇದೀವಿ, ಇದು ಕನ್ನಡ ವಿರೋಧನ? ಇಲ್ಲಿ ಜನರಲ್ ಹಾಸ್ಪಿಟಲ್ ನ ನೀವು ಬದಲಾವಣೆ ಮಾಡಿ ಅಂತ ಕೇಳ್ತೀವಿ, ಇದು ಕನ್ನಡ ವಿರೋಧಿ ಹೋರಾಟನ?
BGML ವಿಚಾರದಲ್ಲಿ ನಾವು ಮಾತಾಡ್ತಾ ಇದೀವಿ, ಅದು ನಾವು ಕನ್ನಡ ಪರ ವಿರೋಧ ಹೋರಾಟನ. ಬೆಮೆಲ್ ಬಗ್ಗೆ ಮಾತಾಡ್ತಾ ಇದೀವಿ, ರೋಡ್ ಬಗ್ಗೆ ಮಾತಾಡ್ತಾ ಇದೀವಿ, ಮಾರ್ಕೆಟ್ ಬಗ್ಗೆ ಏನೇ ಒಂದು ಅನ್ಯಾಯ ಬಂದ್ರು ನಾವು ಮುಂದೆ ನಿಂತು ಘೋಷಣೆ ಮಾಡ್ಬೇಕಂತ ನಾವು ಮಾಡ್ತಾ ಇದೀವಿ. ಇಲ್ಲಿ ಅವರು ಪೇಪರ್ ಅಲ್ಲಿ ಬರೆದಿದ್ದಾರೆ, 12th ಭಾನುವಾರ PWD ಗೆಸ್ಟ್ ಹೌಸ್ ನಲ್ಲಿ ಮೀಟಿಂಗ್ ಆಯ್ತು ಅಂತ. ಪೇಪರ್ ನಲ್ಲಿ ಬರೆಯೋರು ಇದೆಲ್ಲ ನೋಡ್ಬೇಕಾಗಿದೆ. PWD ಗೆಸ್ಟ್ ಹೌಸ್ ಮೀಟಿಂಗ್ ಯಾರು ಮಾಡಿತ್ತು? ಇದು ಇನ್ವಿಟೇಷನ್. ಇದರಲ್ಲಿ ಇನ್ವಿಟೇಷನ್ ಅಲ್ಲಿ ಮಾಡಿರೋರು D. ಜೈಪಾಲ್ ಅವರು ಮಾಡಿದ್ದಾರೆ. KDA ಚೇರ್ಮನ್ ಅಂತ ಏಕಿ ಅವರು ಈ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಆ ಮೀಟಿಂಗ್ ಅಲ್ಲಿ ಸೇವ್ KGF ರೆಪ್ರೆಸೆಂಟೇಷನ್ ಇಲ್ಲ, ನಾವು ಯಾರು ಕೂಡ ಅದರಲ್ಲಿ ಭಾಗವಹಿಸಿಲ್ಲ, ನಾವು ಅಲ್ಲಿ ಯಾರು ಕೂಡ ವಿಚಾರಗಳ ಬಗ್ಗೆ ಅಲ್ಲಿ ನಾವು ಮಾತಾಡಿಲ್ಲ. ಆ ತರ ಇರುವಾಗ ಅಲ್ಲಿ ಏನೇನು ಮಾತಾಡಿದ್ರು ಅದೆಲ್ಲ ಪೇಪರ್ ಅಲ್ಲಿ ಹಾಕಿದ್ದಾರೆ. ಬಟ್ ಹೆಡ್ಡಿಂಗ್ ಏನ್ ಕೊಡ್ತಾರೆ ಅಂದ್ರೆ ಸೇವ್ KGF ಅಂತ ಅವರು ಕೊಡ್ತಾ ಇದ್ದಾರೆ. ಆದ್ರಿಂದ ಸೇವ್ KGF ಯುನೈಟೆಡ್ ಫ್ರಂಟ್ ಯಾವತ್ತೂ ಕೂಡ ಕನ್ನಡ ಪರ ವಿರೋಧಿ ಅಲ್ಲ. ನಾವು ಕೂಡ ಇವಾಗ KGF ನಲ್ಲಿ ನೆಕ್ಸ್ಟ್ ನಾವು ಐಡೆಂಟಿಫೈ ಮಾಡ್ತೀವಿ, ಕನ್ನಡ ಸ್ಕೂಲ್ಸ್ ಎಷ್ಟೆಷ್ಟಿದೆ, ಎಷ್ಟು ಬಿಲ್ಡಿಂಗ್ ಇವತ್ತು ವೇಸ್ಟ್ ಆಗ್ತಾ ಇದೆ, ಯಾಕೆ ಮದರ್ ಟಂಗ್ ಲ್ಯಾಂಗ್ವೇಜ್ಗೆ ಎಷ್ಟು ಪ್ರಿಫರೆನ್ಸ್ ಇವತ್ತು ಬ್ಲಾಕ್ ಎಜುಕೇಶನಲ್ ಆಫೀಸರ್ ಇವತ್ತು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ BGML ಸ್ಕೂಲ್ ನಾವು ತಗೋಬಹುದು. BGML ಸ್ಕೂಲ್ ಪರಿಸ್ಥಿತಿ ಏನಿದೆ, ಚಲ್ಲಪ್ಪ ಸ್ಕೂಲ್ ಇದೆ, BGML ಇನ್ನೊಂದು ಚಲ್ಲಪ್ಪ ಸ್ಕೂಲ್ ಇದೆ. ಈ ತರ ಹಿಸ್ಟಾರಿಕಲ್ ಸ್ಕೂಲ್ಸ್ ಗಳನ್ನೆಲ್ಲ ಕೂಡ ನಾವು ಇವತ್ತು ಪ್ರಸ್ತಾಪ ಮಾಡ್ತಾ ಇದೀವಿ. ಅದರಿಂದ ಈ ವಿಚಾರಗಳನ್ನೆಲ್ಲ ಸೇರಿಸಿ ನಾವು ಮಾಡ್ತಾ ಇದ್ದೀವಿ. ಅದರಿಂದ ಅವರೇ ಇವಾಗ ಯಾರು ಅವ್ರು ಕೊಟ್ಬಿಟ್ಟಿದ್ದಾರೆ, ಯಾಕಂದ್ರೆ ಯಾರೋ ಕನ್ನಡ ಸೇನೆ ಜಿಲ್ಲಾ ಅಧ್ಯಕ್ಷರು ವೆಂಕಟಪ್ಪ ಹೇಳಿಕೆ ಸೇವ್ KGF ಹೆಸರಲ್ಲಿ ಕನ್ನಡ ಕಡೆಗಣಿಸಿದರೆ ಉಗ್ರ ಹೋರಾಟ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಏನ್ ಬೇಸ್ ಇದೆ, ಅವ್ರಿಗೆ ಏನ್ ಆಧಾರ ಇದೆ, ಏನ್ ಯಾರ ಭಾಷಣ ಕೇಳಿದ್ರು, ಯಾರು ಮಾತಾಡಿದ್ರು, ಸೇವ್ KGF ಅಧ್ಯಕ್ಷ ನಾನ್ ಮಾತಾಡಿದನ, ಇಲ್ಲ ದಯಾಳನ್ ಅವರು ಮಾತಾಡಿದ್ರ, ಇಲ್ಲ ಬೇರೆಯವರು ಮಾತಾಡಿದಾರ? ಇವಾಗ ಅವರು ಮೆಟೀರಿಯಲ್ಸ್ ಕೊಡಬೇಕು. ಇವಾಗ 1 ವರ್ಷದಿಂದ ಸೇವ್ KGF ಆಗಿರೋದ್ರಿಂದ ನೀವು KGF ಶಾಸಕರನ್ನು ನೋಡಬಹುದು, ಎಷ್ಟು ವಿಚಾರಗಳಲ್ಲಿ KGF ಸೇವ್ ಕಮಿಟಿ ರೈಸ್ ಮಾಡಿರೋ ವಿಷಯಗಳನ್ನ ಅಸೆಂಬ್ಲಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೇವ್ KGF ಏನು ಪ್ರಸ್ತಾಪ ಮಾಡ್ತಾ ಇದೆ ಅದನ್ನ ಪಾರ್ಲಿಮೆಂಟ್ ಅಲ್ಲಿ ಸಂಸದರು ಮಾಡ್ತಾ ಇದ್ದಾರೆ. ಇದರ ವಿಚಾರ ಏನಂದ್ರೆ ಒಂದು ಪ್ರಾಪರ್ ಅಪೋಸಿಷನ್ KGF ಅಲ್ಲಿ ಇರಬೇಕು. ಅದು ನಾವು ಪೊಲಿಟಿಕಲ್ ಆಗಿಲ್ಲ, ಬಟ್ ನಾನ್ ಪೊಲಿಟಿಕಲ್ ಆಗಿ ಕೂಡ ಆ ವಿಚಾರಗಳನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಆದ್ರಿಂದ ಅವರು ವಿಚಾರ ಗೊತ್ತಿಲ್ಲದೆ, ಯಾಕಂದ್ರೆ KGF ನಲ್ಲಿ ಇವತ್ತು ಹೈಯೆಸ್ಟ್ ಸ್ಟೂಡೆಂಟ್ಸ್ ಮದರ್ ಟಂಗ್ ಅವ್ರದ್ದು ತಮಿಳ್ ಇರ್ಬೋದು, ಆದರೂ ಕೂಡ ಫಸ್ಟ್ ಲ್ಯಾಂಗ್ವೇಜ್ ನೋಡಿದ್ರೆ ಇವತ್ತು ಕನ್ನಡ ತಗೊಂಡು ಹೋಗ್ತಾರೆ. ನನ್ನ ಮಗಳು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ. ಸೊ ಈ ಕನ್ನಡ ಪ್ರಿಫರೆನ್ಸ್ ಇವತ್ತು ತಗೊಳ್ತಾ ಇದ್ದಾರೆ. 98, 99 ಮಾರ್ಕ್ಸ್ ತಗೊಳ್ತಾ ಇದ್ದಾರೆ. KGF ಯಾವ ತಮಿಳ್ ಆರಿಜಿನ್ ಅಂತ ಮಾತಾಡ್ತಾರಲ್ಲ ಅವರ ಮಕ್ಕಳು 99% ತಗೊಳ್ತಾರೆ. ಅದರಿಂದ KGF ನಲ್ಲಿ ಯಾರು ಕೂಡ ಕನ್ನಡ ವಿರೋಧ ಚಟುವಟಿಕೆಗಳನ್ನ ಯಾರು ಮಾಡೋದಿಲ್ಲ, ಆ ತರ ಯಾರು ಕೂಡ ಮಾಡೋದಿಲ್ಲ. ಮುಖ್ಯವಾಗಿ ಸೇವ್ KGF ಯುನೈಟೆಡ್ ಫ್ರಂಟ್ ಎಲ್ಲ ಇವಾಗ ನಮ್ಮ ಕನ್ನಡ ಮಿತ್ರರು ಪ್ರಕಾಶ್ ನಮ್ಮ ಸೇವ್ KGFಗೆ ಬೆಂಬಲಿಗರಾಗಿದ್ದಾರೆ. ಹಲವು ಮೀಟಿಂಗ್ಗಳಲ್ಲಿ ಅವರೇ ಕೂಡ ನಮ್ಮ ಜೊತೆಯಲ್ಲಿ ಬಂದು ಭಾಗವಹಿಸಿದ್ದಾರೆ. ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಿ, ನಾವು ಕೂಡ ಬರ್ತೀವಿ ಅಂತ ಕೂಡ ನಮ್ಗೆ ಮೆಂಬರ್ಶಿಪ್ ಕೊಡ್ರಿ ಅಂತ ಕೂಡ ಕೇಳ್ತಾ ಇದ್ದಾರೆ. ಅದರಿಂದ ಸೇವ್ KGF ಯುನೈಟೆಡ್ ಫ್ರಂಟ್ ಕನ್ನಡ ವಿರೋಧಿ ಚಟುವಟಿಕೆಗಳಲ್ಲಿ ಯಾವತ್ತೂ ಕೂಡ ಹೋಗಲ್ಲ. PWD ಗೆಸ್ಟ್ ಹೌಸ್ ನಲ್ಲಿ ಯಾರು ಮೀಟಿಂಗ್ ಮಾಡಿದರು ಆ ವಿಚಾರಗಳನ್ನೆಲ್ಲ ತಗೊಂಡು ಮಾತಾಡಬೇಕು. ನಮ್ಮ ಮೇಲೆ ಆರೋಪ ಮಾಡೋದ್ರಿಂದ ಏನಾಗುತ್ತೆ, ಇಡೀ ಪೇಪರ್ಗಳಲ್ಲಿ ಬಂದಾಗ ಇಡೀ ವೈಡ್ ಸ್ಪ್ರೆಡ್ ಆಗುತ್ತೆ. ಅಂತ ಒಂದು ಸ್ಪ್ರೆಡ್ ಆಗಿ ಯಾವುದೋ ಒಂದು ಕೆಟ್ಟ ಚಟುವಟಿಕೆಗಳು ಎಲ್ಲೋ ಒಂದು ಆದರೆ ನಾಳೆ ನಾವು ಹೊಣೆಗಾರರಾಗ್ತೀವಿ. ಅದರಿಂದ ನೀವು ಪ್ರಾಪರ್ ಆಗಿ ಇದಕ್ಕೆ ರಿಪ್ಲೈ ಮಾಡಬೇಕು. ಈ ತರ ನಾವು ಗೊತ್ತಿಲ್ಲದೆ ಮಾತಾಡಿದ್ದೇವೆ, ಇಲ್ಲ ವಿಚಾರ ಇಲ್ಲದೆ ಮಾತಾಡಿದ್ದೇವೆ ಅಂತ ತಾವೇ ಒಂದು ಅದಕ್ಕೆ ರಿಪ್ಲೈ ಮಾಡಿ. ಹಂಗ್ ಮಾಡಿಲ್ಲ ಅಂದ್ರೂ ಕೂಡ ನಾವು ಹೇಳ್ತೀವಿ ಅದು ಕಂಟಿನ್ಯೂ ಇಲ್ಲ. ನೀವು ನಮ್ಮ ಮೇಲೆ ಪ್ರಚಾರ ಅಪಪ್ರಚಾರಗಳು ಯಾರಾದ್ರೂ ಮಾಡೋದಾದ್ರೆ ನಾವು ಡೆಫಿನೆಟ್ ಆಗಿ ಲೀಗಲ್ ಆಕ್ಷನ್ ಆಗಲಿ ಹೋಗ್ತೀವಿ. ಅದರಲ್ಲಿ ಏನು ಸೆಕೆಂಡ್ ಥಾಟ್ ಇಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಏನೋ ನಮ್ಮ ದಯಾಳನ್ ಅವರು
ವಿಚಾರಗಳನ್ನೆಲ್ಲ ಹೇಳಿದ್ರು. ಯಾಕಂದ್ರೆ ಫುಲ್ ಮಾರ್ಕೆಟ್ ಹೊಡೆಯುವಾಗ ಅದರ ಬಗ್ಗೆ ಕೂಡ ನಾವು ಇದು ಮಾಡಿದ್ದೇವೆ. ನನ್ಗೇನು ಬೇಜಾರಂದ್ರೆ ಯಾವ ಕಳ್ಳರು ಒಂದಾಗಿ ಸೇರಿ